ಗೃಹ ಸಚಿವರ ಆಪ್ತರ ಆಟೋಟೋಪವನ್ನು ಖಂಡಿಸಿ ಮೇ 6ರಿಂದ ಅಂಕೋಲಾದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ನ್ಯಾಯವಾದಿ ನಾಗರಾಜ್ ನಾಯ್ಕರು ಬಿಜೆಪಿಯ ಹಿರಿಯ ನಾಯಕರು ಆತ್ಮೀಯರ ಒತ್ತಾಯದ ಮೇರೆಗೆ ಕಾನೂನು ಹೋರಾಟ ನಡೆಸುವ ನಿರ್ಧಾರದೊಂದಿಗೆ ಧರಣಿ ಸತ್ಯಾಗ್ರಹವನ್ನು ಕೊನೆಗೊಳಿಸಿದರು. ಹಿರಿಯ ವಕೀಲ ನಾಗರಾಜ್ ನಾಯ್ಕರು ಅಂಕೋಲಾದ ವಂದಿಗೆ ಗ್ರಾಮದಲ್ಲಿ ನಡೆದ ಯಕ್ಷಗಾನದ ವೇದಿಕೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುವಾಗ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕರ ಆಪ್ತರಾದ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿ ಅವಾಚ್ಯ ಶಬ್ದದಿಂದ ನಿಂದಿಸಿದರು. ಈ ಸಂಬಂಧ ನಾಗರಾಜ್ ನಾಯ್ಕರು ಆ ವ್ಯಕ್ತಿಗಳ ವಿರುದ್ಧ ಪೊಲೀಸರಿಗೆ ದೂರನ್ನು ಕೂಡ ನೀಡಿದ್ರು. ಬಳಿಕ ನಾಗರಾಜ್ ನಾಯ್ಕರ ವಿರುದ್ಧವೂ ಪ್ರತಿ ದೂರು ದಾಖಲಾಗಿದೆ. ಇಷ್ಟಕ್ಕೆಲ್ಲ ಕಾರಣರಾದ ಗೃಹ ಸಚಿವರ ಆಪ್ತರ ವಿರುದ್ಧ ಸಿಡಿದಿದ್ದ ನಾಗರಾಜ್ ನಾಯ್ಕರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ರು. 8 ದಿನಗಳು ಅನ್ನ ಆಹಾರ ಬಿಟ್ಟು ಸತ್ಯಾಗ್ರಹ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಗೃಹ ಸಚಿವರು ಬಂದಿಲ್ಲ. ಬಳಿಕ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ದೂರವಾಣಿ ಮೂಲಕ ಕರೆ ಮಾಡಿ ನಾಗರಾಜ್ ನಾಯ್ಕರಿಗೆ ಸಾಂತ್ವನ ಹೇಳಿದರು. ಕಾಂಗ್ರೆಸ್ ದುಂಡಾವರ್ತನೆ ಈ ಹಿಂದಿನಿಂದಲೂ ಮಾಡುತ್ತಾ ಬಂದಿದೆ. ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ವಿಷಯಕ್ಕೆ ಬಂದರೆ ತಕ್ಕ ಪಾಠ ಕಲಿಸುತ್ತೇವೆ. ಸದ್ಯ ನಮ್ಮೆಲ್ಲ ಹಿರಿಯರ ಸಲಹೆಯಂತೆ ಧರಣಿಯನ್ನ ಕೊನೆಗೊಳಿಸಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ನಡೆಸೋಣ ಎಂದರು. ಇದಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ, ಶಾಸಕ ದಿನಕರ್ ಶೆಟ್ಟಿ, ಜಿಲ್ಲಾಧ್ಯಕ್ಷ NS ಹೆಗಡೆ, ಬಿಜೆಪಿ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಸೇರಿದಂತೆ ಅನೇಕರು ಕಾಂಗ್ರೆಸ್ ಮುಖಂಡರ ವರ್ತನೆಯನ್ನ ಖಂಡಿಸಿ ನಾವೆಲ್ಲ ನಿಮ್ಮೊಂದಿಗೆ ಇದ್ದೇವೆ, ಅಂಕೋಲಾದಲ್ಲಿ ಗೂಂಡಾವರ್ತನೆಗೆ ಅವಕಾಶ ನೀಡುವುದಿಲ್ಲ, ಕನಿಷ್ಠ ವ್ಯಕ್ತಿಗಳ ವಿರುದ್ಧ ಸತ್ಯಾಗ್ರಹ ಮಾಡುವುದರಿಂದ ಪ್ರಯೋಜನವಿಲ್ಲ ಎಂದು ಜನಸಂಘದ ಹಿರಿಯರಾದ ರಾಮಚಂದ್ರ ನಾಯ್ಕರು ಕೂಡ ನಾಗರಾಜ್ ನಾಯ್ಕರನ್ನ ಸಮಾಧಾನಪಡಿಸಿ ಎಳನೀರು ಕುಡಿಸಿ ಉಪವಾಸ ಸತ್ಯಾಗ್ರಹವನ್ನ ಕೊನೆಗೊಳಿಸಿದರು. ನಾನಾದ್ರಿಂದ ನನ್ನನ್ನು ಕರೆದ್ರು, 2 ಕಲಾವಿದರನ್ನು ಕರೆದ್ರು. 2 ದಿವಸ ಮೊದಲು ಒಬ್ರು ಬಂದು ಹೇಳೋದ್ರಂತೆ, 2 ಜನ, ನಾಗರಾಜ್ ನಾಯ್ಕರನ್ನು ಕರಿಬಾರದು. ಯಾಕೆ ಕರಿಬಾರದು? ಇಲ್ಲ, ಅವ್ರು ಕರಿಬಾರದು. ಅವ್ರು ಕರೆದ್ರೆ ಗೋಪಾಲಕೃಷ್ಣ ನಾಯ್ಕರನ್ನು ಕರಿಬೇಕಾಗ್ತದೆ. ಅವ್ರು ಕೇಳಿದ್ರಂತೆ, ಗೋಪಾಲಕೃಷ್ಣ ನಾಯ್ಕರೇನು ಕಲಾವಿದರು? ಇಲ್ಲ, ಕಲಾವಿದರಲ್ಲ, ಆಮೇಲೆ ಏನಾದ್ರು ಅಪಾಯ ಆಗ್ಬಹುದು ಅಂತ. 2 ಜನ, 99.98 ನಮ್ಮ ಕಡೆನೇ ಇದೆ ಊರು, ಇಡೀ ಊರು. ಇವತ್ತು ನಾನು ಅಲ್ಲಿ ಬೇಕಾದ್ರೆ ಹೋಗಿ ಬರ್ತೀನಿ. ಆಗ ಅವ್ರು ಹೇಳಿದ್ರಂತೆ, ಕರೀಲಿಕ್ಕೆ ಆಗೋದಿಲ್ಲ, ನೀವೇನ್ ಮಾಡ್ತಿರೋ ಮಾಡಿ ಅಂತ. ನನಗೆ ಸುದ್ದಿ ಸಿಕ್ತು, ಸಂಘಟಕರಿಗೆ ಹೇಳಿದೆ, ನನ್ನಿಂದಾಗಿ ಸಮಸ್ಯೆ ಬೇಡ ಮಾರ್ಯಾರೆ, ಊರು ಎರಡಾಗುದಿಲ್ಲ ಸ್ವಾಮಿ, 2 ಜನ ಅಲ್ಲಿ, ನೀವು ಬನ್ನಿ ಅಂತ ಹೇಳಿದ್ರು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ನಾನು ಮಾತನಾಡ್ತಾ ಇದ್ದೀನಿ. ಆವಾಗ ಅವಾಚ್ಯ ಶಬ್ದಗಳಿಂದ ಬೈಗುಳ ಶುರುವಾಯಿತು ನನಗೆ. ನನ್ನಂತ ಸುಮಾರು 29 ವರ್ಷ ನಾನು ವೃತ್ತಿಯಲ್ಲಿ ಇದ್ದವ, ಇಲ್ಲಿವರೆಗೆ ಇಂಥ ಬೈಗುಳವನ್ನ ತೆಗೆದುಕೊಂಡಿಲ್ಲ ನಾನು. ನನಗನಿಸ್ತು, ರಾಜಕಾರಣಕ್ಕೆ ಬಂದ ಮೇಲೆ ಇದನ್ನು ಸಹಿತ ಸೇವಿಸಬೇಕೋ ಏನು ಅಂತ. ಆಮೇಲೆ ಇದು ರಾಜಕಾರಣದ ದಿಶೆಯಿಂದ ಆಗಿರುವಂಥದ್ದು. ಯಾಕಂದ್ರೆ ಈ ಗೋಪಾಲಕೃಷ್ಣ ನಾಯ್ಕರ ಚಿತಾವಣೆ ಮೇರೆಗೆ ಆಗಿರ್ತಕ್ಕಂಥದ್ದು. ಅವನಿಗೆ ನನಗೇನಾದ್ರು ವೈಯಕ್ತಿಕ ದ್ವೇಷ ಇದೆಯಾ? ಏನೂ ಇಲ್ಲ ದ್ವೇಷ. ನಂತರ ನಾನು ಸಂಯಮವನ್ನು ಕಾದುಕೊಂಡು ಹೇಳಿದೆ, ಸ್ವಾಮಿ ನೋಡಿ, ಕಲಾವಿದರ ಹೆಸರಿನಲ್ಲಿ ಆಗ್ತಾ ಇರುವಂತ ಕಾರ್ಯಕ್ರಮ ಇರಲಿ, ನಮ್ಮ ಶಾಂತಾ ನಾಯ್ಕರಿದ್ದಾರೆ, ಅವ್ರ ಹೆಸರನ್ನು ಸೂಚಿಸಬಾರ್ದು, ಎಲ್ಲರನ್ನ ಬಳ್ಕೊಳ್ತಾ ಹೋಗಬಾರ್ದು. ಅವರೇ ಐ ವಿಟ್ನೆಸ್ ಇದ್ದಾರೆ. ಅವ್ರ ಮಗಳು IAS ಆಫೀಸರು ಮಣಿಪುರದಲ್ಲಿ, ಅವರೇ ಐ ವಿಟ್ನೆಸ್. ಅದಕ್ಕೆ ಹಾಗೆ ಮಾಡಬಾರ್ದು, ಕಾರ್ಯಕ್ರಮ ಹಾಳಾಗ್ತದೆ ಅಂತ ಮತ್ತು ಅವಾಚ್ಯ ಶಬ್ದದಿಂದ ಬೈಲಿಕ್ಕೆ ಶುರು ಮಾಡಿದ ಕೂಡಲೇ ನಾನು ಹೇಳಿದೆ, ನಿಮ್ಮಲ್ಲಿ ತಾಕತ್ತಿದ್ರೆ ಮುಂದೆ ಬಂದು ಹೇಳಬೇಕು, ಹೀಗೆ ಹಿಂದಿಂದ ಹೇಳಬಾರ್ದು, ನೀವು ಕಾರ್ಯಕ್ರಮ ಹಾಳಾಗ್ತದೆ ಅಂತ ಹೇಳಿದಾಗ ನೀನೇ ಬಾ ಅಂತ ಹೇಳಿದ್ರು. ಆಮೇಲೆ ನಾನೇ ಹೋದೆ, ಯಾರೂ ಇಲ್ಲ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಬಂದು ಕೊಟ್ಟೆ. ಪೊಲೀಸರು ಕಂಪ್ಲೇಂಟ್ ತಗೊಂಡ್ರು, FIR ಮಾಡಲಿಲ್ಲ. ಪದೇ ಹೇಳ್ಕೊಂಡೆ, ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಉಲ್ಲಂಘನೆ ಆಗ್ತದೆ, ದಯವಿಟ್ಟು ಇದು FIR ಆಗುವಂತ ಪ್ರಕರಣ. ಆದ್ರೂ ಮಾಡಲಿಲ್ಲ. ಮಾರನೇ ದಿನ ಅದೇ ದಿವಸ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಕೊಂಡ್ರು. ನಾನು ಹೇಳಿದೆ, ನಾನೇನ್ ಮಾಡಿದೆ ಅಂದ್ಕೊಂಡು, ಇಲ್ಲ ಅವ್ರು ಕೊಟ್ಟರೆ ತಗೊಳ್ಬೇಕಾಗ್ತದೆ. ಪಾಪ ಇಲ್ಲಿ ಪೊಲೀಸರದು ತಪ್ಪಿಲ್ಲ. ಅವ್ರಿಗೆ ಏನಂತ ಹೇಳಿದ್ರೆ, ಅಲ್ಲಿ ಮೇಲ್ಗಡೆಯಿಂದ ಫೋನ್ ಬರ್ತದೆ. ನಮ್ಮ SP ಅವರು ಸಹಿತ, DYSP ಅವರು, ಇಲ್ಲಿರುವಂತ CPI ಎಲ್ಲ ಒಳ್ಳೆ ಅಧಿಕಾರಿಗಳೇ, ಅವ್ರ ಬಗ್ಗೆ ಏನು ಇದಿಲ್ಲ. ಸಣ್ಣ ಪುಟ್ಟ ಲೋಪಗಳು ಎಲ್ಲ ಇಲಾಖೆಯಲ್ಲೂ ಬರ್ತದೆ, ಅದೇನು ದೊಡ್ಡದಾಗಿ ಹೇಳ್ಕೊಳ್ಳುವಂಥದ್ದಲ್ಲ. ಆಮೇಲೆ ನಾನು ನನ್ನ ಕೇಸ್ ನನ್ನ ಮೇಲೆ ಮಾಡಬಾರ್ದು ಅಂತ ವಿನಂತಿ ಮಾಡ್ಕೊಂಡೆ. ಆಮೇಲೆ ಕೇಳೋದಿಲ್ಲ ಅವರು, ಇಲ್ಲ ಮಾಡ್ಬೇಕಾಗ್ತದೆ. ನನ್ನ ಸಂಗಡ ಒಂದು 4-5 ಹುಡುಗರು ಬಂದಿದ್ರು, ಅದ್ರಲ್ಲಿ ಒಬ್ಬ ಗೌರ್ಮೆಂಟ್ ಸರ್ವೆಂಟು. ನನ್ನ ಸಂಗಡ ಯಾಕೆ ಬಂದಿದ್ರು ಅಂದ್ರೆ, ನನಗೆ ಮಧ್ಯದಲ್ಲಿ ಮತ್ತೆ ಎಲ್ಲಾದ್ರೂ ಹೊಡಿಬಹುದು ಅಂತ ನನ್ನ ರಕ್ಷಣೆಗೆ ಬಂದವರು. ಅವ್ರು ಯಾವ ಅಪರಾಧವನ್ನು ಮಾಡಿಲ್ಲ. ಬನ್ನಿ ರವಿ ಮನುಷ್ಯ. ಆವಾಗ ನನಗೇನಾಯ್ತು ಅಂದ್ರೆ, ಬೇರೆ ಉಪಾಯನೇ ಇರಲಿಲ್ಲ. ನಾನು ಇಲ್ಲಿ ಧರಣಿ ಕೂತೆ, ನೀವು ಈ ರೀತಿ ಮಾಡಿದ್ರೆ ಈ ರೀತಿ. ಆಮೇಲೆ CPIನವ್ರು ಬಂದು ವಿನಂತಿ ಮಾಡಿದ್ರು. ನಂತರ ನೀವು ಯಾವ ಕಾಲಕ್ಕೂ ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಈ ಸಾಮಾನ್ಯ ಇವೆಲ್ಲ ನೀವು ಯಾರ ವಿರುದ್ಧ ಸತ್ಯಾಗ್ರಹ ಮಾಡ್ತೀರಿ? ಇವೆಲ್ಲ ಸಾಮಾನ್ಯ ಜನರೇ ಸತ್ಯಾಗ್ರಹ ಮಾಡೋಲ್ಲ. ಇರೋಕೆ ಯಾರ ಬಗ್ಗೆ ಸತ್ಯಾಗ್ರಹ ಮಾಡ್ತೀರಿ? ಅದು ಯಾವ ಯೋಗ್ಯತೆ ಜನ ಸತ್ಯಾಗ್ರಹ ಮಾಡಲಿಕ್ಕೆ? ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ, ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ MG ಭಟ್, ಅನಂತಮೂರ್ತಿ ಹೆಗಡೆ ಸಿರಸಿ, ಹೇಮಂತ್ ಕುಮಾರ್ ಗಾಂವ್ಕರ್ ಕುಮಟಾ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.